ನಮಸ್ಕಾರ ಸ್ನೇಹಿತರೆ. ಗಿಲ್ಲಿ, ಕಾವ್ಯ ಜೋಡಿ ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಸುದ್ದಿಯಾಗಿರುವಂತದ್ದು. ತಮ್ಮ ಬಗ್ಗೆ ಏನೇನೋ ರೂಮರ್ಸ್‌ಗಳು ಬಂದ್ರೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಮ್ಮ ಫ್ರೆಂಡ್‌ಶಿಪ್ ಮುಂದುವರೆಸಿದ್ದ ಈ ಜೋಡಿ ಈಗ ನಿಜವಾಗಿಯೂ ಇಕ್ಕಟ್ಟಿನಲ್ಲಿದೆ. ಬಿಗ್ ಬಾಸ್‌ನಲ್ಲಿ ಈ ವಾರ ಟಾಸ್ಕ್‌ಗಳಿಲ್ಲ. ಹೀಗಾಗಿ ತಮ್ಮನ್ನು ತಾವು ನಾಮಿನೇಷನ್‌ನಿಂದ ಉಳಿಸಿಕೊಳ್ಳೋಕೆ ಸ್ಪರ್ಧಿಗಳು ಹೆಣಗಾಡ್ತಿದ್ದಾರೆ. ಇದೇ ಈಗ ಗಿಲ್ಲಿ, ಕಾವ್ಯ ಸ್ನೇಹಕ್ಕೂ ಅಗ್ನಿ ಪರೀಕ್ಷೆಯಂತಾಗಿದೆ. ನಿನ್ನೆಯ ಎಪಿಸೋಡ್‌ನಲ್ಲಿ ಧನುಷ್ ತನ್ನ ಮನೆಯಿಂದ ಬಂದ ಪತ್ರದ ಬದಲಾಗಿ ಅಭಿಷೇಕ್ ಪತ್ರವನ್ನ ಆಯ್ಕೆ ಮಾಡಿ ಅವರನ್ನ ನಾಮಿನೇಷನ್‌ನಿಂದ ಉಳಿಸಿಕೊಂಡಿದ್ರು. ಅದೇ ಪರಿಸ್ಥಿತಿ ಈಗ ಗಿಲ್ಲಿ, ಕಾವ್ಯ ಮಧ್ಯೆ ಬಂದಿದೆ. ಇಬ್ಬರನ್ನು ಕರೆದಿರುವ ಬಿಗ್ ಬಾಸ್ ಗಿಲ್ಲಿಯ ಎದುರು ಕಾವ್ಯ ಮನೆಯಿಂದ ಬಂದ ಪತ್ರವನ್ನ ಕಾವ್ಯಳ ಎದುರು ಗಿಲ್ಲಿ ಮನೆಯಿಂದ ಬಂದ ಪತ್ರವನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪತ್ರವನ್ನ ಎತ್ತಿಕೊಂಡು ಹೋಗಬಹುದು ಅಥವಾ ಅಲ್ಲೇ ಬಿಟ್ಟು ಹೋಗಬಹುದು ಅನ್ನೋ ಆಪ್ಷನ್ ಬೇರೆ ಕೊಟ್ಟಿದ್ದಾರೆ. ಪತ್ರ ಎತ್ತಿಕೊಂಡು ಹೋದ್ರೆ ಯಾರ ಪತ್ರ ತೆಗೆದುಕೊಂಡು ಹೋಗಿದ್ದಾರೋ ಅವರು ಸೇಫ್ ಆಗ್ತಾರೆ. ಯಾರ ಪತ್ರ ಉಳಿಯುತ್ತದೆಯೋ ಅವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ. ಇಲ್ಲಿಗೆ ಕಾವ್ಯ ತನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಉಳಿಸ್ಕೊಳ್ಬೇಕೆಂಬ ತವಕವಾದರೆ ಕಾವ್ಯ ತಾನೇನು ಮಾಡಲಿ ಅನ್ನೋ ಕನ್ಫ್ಯೂಷನ್ ನಲ್ಲಿದ್ದಾರೆ. ಗಿಲ್ಲಿ ಕಾವ್ಯಳ ಮೇಲಿಟ್ಟಿರೋ ನಂಬಿಕೆ, ಕಾವ್ಯ ಗಿಲ್ಲಿ ಮೇಲೆ ಇಟ್ಟಿರೋ ಸ್ನೇಹ ಉಳಿಯುತ್ತಾ? ನೀವು ನೋಡಿ ಬಿಗ್ ಬಾಸ್ ನಲ್ಲಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.